ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಡಿಷನಲ್ ಫುಡ್ ವಾಲ್ಕ್ಸ್. ಇವತ್ತು ಸೋಯಾಬೀನ್ ಕರಿ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೋಯಾಬೀನ್ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀವಿ, ಉಪ್ಪನ್ನು ಅರಿಶಿನ ಪುಡಿ ಹಾಕಿ. ಆಮೇಲೆ ಇದಕ್ಕೆ ಬೇಕೋ ಮಸಾಲ ರೆಡಿ ಮಾಡ್ಕೊತಾ ಇದ್ದೀವಿ. 3 ಟೊಮೆಟೊ, ಆಮೇಲೆ ಸ್ವಲ್ಪ ತುರುಬಿಟ್ಕೊಂಡಿರೋದು ಕೊಬ್ಬರಿ, ಆಮೇಲೆ ಒಂದು ಚಕ್ಕೆ, 3 ಲವಂಗ. ಮಸಾಲ ರುಬ್ಬಿಟ್ಕೊತಿದ್ದೀವಿ. ಗಾಯ್ಸ್, ಈ ಸೋಯಾಬೀನ್ನ ಚೆನ್ನಾಗಿ ಒಂದು 4 ಸಲ ತೊಳೆದ್ಬಿಟ್ಟು ನೀರು ಇಲ್ದಿರೋ ಥರ ತೆಗೆದಿಟ್ಕೋಬೇಕು. ನೋಡಿ ಗಾಯ್ಸ್, ಸೋಯಾಬೀನ್ನ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀವಿ. ಇವಾಗ ಸೋಯಾಬೀನ್ ಹುರ್ಕೊತಾ ಇದ್ದೀವಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 1/2 ಟೇಬಲ್ ಸ್ಪೂನ್ ಅರಿಶಿನ, 1/2 ಟೇಬಲ್ ಸ್ಪೂನ್ ಉಪ್ಪು. ನೋಡಿ ಗಾಯ್ಸ್, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೋಯಾಬೀನ್ ಕರಿ ರೆಡಿ ಮಾಡ್ಕೊಳಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಅರಿಶಿನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಬೇಕು. ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಬೇಕು. ನಿಮಗೆ ಬೇಕಾದರೆ ನೀರ್ಗಾನು ಮಾಡ್ಕೋಬೋದು, ಗಟ್ಟಿಗೆನೂ ಮಾಡ್ಕೋಬೋದು. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಧನಿಯಾ ಮಸಾಲೆ 1 ಟೇಬಲ್ ಸ್ಪೂನ್, ಗರಂ ಮಸಾಲೆ 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಚೆನ್ನಾಗಿ ಕುದೀತಾ ಇದೆ. ಇವಾಗ ಸೋಯಾಬೀನ್ ಹಾಕ್ತಾ ಇದ್ದೀವಿ. ಗಾಯ್ಸ್, ಇದು ಸೋಯಾಬೀನ್ ಹಾಕಿದ್ಮೇಲೆ ಒಂದು 3 ನಿಮಿಷ ಕುದಿಸ್ಕೋಬೇಕು. ನೋಡಿ ಗಾಯ್ಸ್, ನಮ್ಮ ಸೋಯಾಬೀನ್ ಕರಿ ರೆಡಿ.